ಧಾರವಾಡ ಜಿಲ್ಲೆಯ ಹಲವೆಡೆ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಹಿನ್ನೆಲೆಯಲ್ಲಿ ಸಚಿವ ಸಂತೋಷ್ ಲಾಡ್ ಬರ ವೀಕ್ಷಣೆಯನ್ನು ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಧಾರವಾಡ ಜಿಲ್ಲೆ ಸೇರಿದಂತೆ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ 96% ಬೆಳೆ ಹಾನಿಯಾಗಿದೆ ಎಂದು ತಿಳಿಸಿದ ಅವರು, ಸುಮಾರು 42,000 ಹೆಕ್ಟೇರ್ ಹೆಸರು, 42,000 ಹೆಕ್ಟೇರ್ ಮೆಕ್ಕೆಜೋಳ ಸೇರಿದಂತೆ ಸೋಯಾ ಹಾಗೂ ಹತ್ತಿ ಬೆಳೆಗಳು ಹಾನಿಗೊಳಗಾಗಿವೆ ಎಂದು ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಅವರ ಸೂಚನೆಯಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ತಾಂತ್ರಿಕ ತಂಡ ಹಾಗೂ ಅಧಿಕಾರಿಗಳೊಂದಿಗೆ ಬೆಳೆ ಹಾನಿ ಸ್ಥಿತಿಗತಿಯನ್ನ ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಸರ್ಕಾರದ ನಿಯಮ ಹಾಗೂ ಮಾನದಂಡಗಳ ಆಧಾರದ ಮೇಲೆ ರೈತರಿಗೆ ಪರಿಹಾರ ತಲುಪಿಸಲಾಗುವುದು. ಸಮಯಕ್ಕೆ ಸರಿಯಾಗಿ ಮಳೆಯಾಗದ ಕಾರಣ ಧಾರವಾಡ ಜಿಲ್ಲೆಯ ರೈತರಿಗೆ ಭಾರಿ ಹಾನಿಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಇನ್ನು ಕುಂದಗೋಳದಲ್ಲಿ ಹೆಚ್ಚು ಮಳೆಯಾಗದಿದ್ದರೂ ಬೆಳೆ ಕೈಗೆ ಬಂದಿಲ್ಲ. ಹೀಗಾಗಿ ಮಾನದಂಡಗಳ ಆಧಾರದ ಮೇಲೆ ಯಾವ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಬೇಕು ಎಂಬುದನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ತಾಂತ್ರಿಕವಾಗಿ ಹಸಿರು ಬರ ಎಂದು ಪರಿಗಣಿಸುವ ಸಾಧ್ಯತೆಯ ಬಗ್ಗೆಯೂ ಪರಿಶೀಲನೆ ನಡೆಸಲಾಗುತ್ತಿದ್ದು, ಈ ಕುರಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಸಂತೋಷ್ ಲಾಡ್ ಹೇಳಿದ್ದಾರೆ. ಇನ್ನ ಈ ವೇಳೆ ರೈತರ ಪರ ಕಾಳಜಿ ಹೊಂದಿರುವ ಶಾಸಕ ಕೋನರೆಡ್ಡಿ ಅವರು ತಮ್ಮೊಂದಿಗೆ ಇದ್ದಾರೆ. ಇವರ ಸಲಹೆಗಳನ್ನ ಪಡೆದುಕೊಳ್ಳುವುದಾಗಿ ಸಚಿವರು ತಿಳಿಸಿದ್ದಾರೆ. ಇನ್ನ ಶಾಸಕ ಕೋನರೆಡ್ಡಿ ಅವರಿಗೆ ಎಸ್ಕಾರ್ಟ್ ನೀಡಿದ ಆರೋಪದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಸಂತೋಷ್ ಲಾಡ್, ಯಾವ ಕಾರಣಕ್ಕೆ ಎಸ್ಕಾರ್ಟ್ ನೀಡಲಾಗಿದೆ ಎಂಬುದು ನನಗೆ ಗೊತ್ತಿಲ್ಲ, ಅದು ಅವರಿಗೆ ಗೊತ್ತು ಎಂದು ಪ್ರತಿಕ್ರಿಯಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಬಹಳ ತೊಂದರೆಲಿದ್ದಾರೆ. ಒಂದು ಮಳೆ ಬರಲಾರದೆ ಒಂದು ತೊಂದರೆ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಿದ್ರೂ ಕೂಡ ಬೆಳೆ ಬಂದಿಲ್ಲ. ಆ ಥರ ವಾತಾವರಣದಲ್ಲಿ ನಾವು ಇವತ್ತು ಇಲ್ಲಿದ್ದೀವಿ. ಇವತ್ತು ನಾವು ಕೋನರೆಡ್ಡಿ ಅವರು ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲಾಡಳಿತ, ಎಲ್ಲ ಆಫೀಸರ್ಸ್ಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ಮಾರ್ಗದರ್ಶನ ನೀಡಿದರು. ಅದರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಹೋಗಿ ಭೇಟಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 96% ಬಿತ್ತನೆ ಆಗಿದೆ. 96% ಬಿತ್ತನೆ ಆಗಿದೆ. ಸುಮಾರು 2,80,000 ಹೆಕ್ಟರ್ಗೂ ಹೆಚ್ಚು ಬಿತ್ತನೆ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್, 45,000ಕ್ಕೂ ಹೆಚ್ಚು ಹೆಕ್ಟರ್ ಗ್ರೀನ್ ಗ್ರಾಮ್ ಇದೆ. ಅದರ ಜೊತೆಗೆ ಮೇಜ್ ಇದೆ, ಸೋಯಾ ಇದೆ, ಕಾಟನ್ ಇದೆ, ಊದಿದೆ. ಈ ಥರದ ಎಲ್ಲ ಕ್ರಾಪ್ಗಳು ಸೇರಿದೆ ಸುಮಾರು 2,80,000 ಹೆಕ್ಟರ್ ನಮ್ಮ ಕಡೆ ಬಿತ್ತನೆ ಆಗಿದೆ. ಬಹುತೇಕ ಎಲ್ಲ ಕ್ರಾಪ್ಗಳು, ಮೊದಲನೇದಾಗಿ ಗ್ರೀನ್ ಗ್ರಾಮು ಭಾಳ ಫಾಸ್ಟ್ ಗ್ರೋಯಿಂಗ್ ಕ್ರಾಪ್. ಅದು ಜೂನ್ ತಿಂಗಳಕ್ಕಿಂತ ಮುಂಚೆನೇ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಂಗಾಗಿ ಸ್ವಲ್ಪ ಅದು ಭಾಳ ಮಟ್ಟಿಗೆ ಏನು ಇಲ್ಲೇ ಇಲ್ಲ. ಅದು ಆಗಿರಲಿ, ಆನಿಯನ್ ಆಗಿರಲಿ, ಕಾಟನ್ ಆಗಿರಲಿ, ಈ ಥರದ್ದೆಲ್ಲ ಏನು ಬೆಳೆ ಇದೆ ಎಲ್ಲ ನುಕ್ಸಾನಾಗಿರ್ತಕ್ಕಂಥದ್ದು, ಹಾನಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇವತ್ತು ಇದೇನು ವರದಿ ಇದೆ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೂ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಮಾಡಬೇಕು, ಏನು ಕಳಿಸ್ಬೇಕು ಅದನ್ನ ಕಳಿಸ್ತೀವಿ. ಆಗತ್ತೆ ಅದು ನಮಗೆ ಈಗ ಇದು ರಿಪೋರ್ಟ್ ಅಂತೂ ನಾವು ತಲುಪಿಸ್ತೀವಿ ಅಲ್ಲಿ. ಸೊ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟಿಂದ ಏನು ಡಿಸ್ಟಿಕ್ಕಿಗೆ ಕ್ಲಿಯರೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಇನ್ಶೂರೆನ್ಸ್ನವ್ರು ಬರ್ತಾರೆ, ಇನ್ಶೂರೆನ್ಸ್ ಸರ್ವೆ ನಡೀತದೆ. ಅದ್ರ ಜೊತೆಗೆ ಕ್ರಾಪ್ ವೈಸ್ ಬರ್ತಕ್ಕಂಥದ್ದು ನಡೀತದೆ, ಇನ್ಶೂರೆನ್ಸ್ ನಡೀತಾ ಇರ್ತದೆ. ಇನ್ಶೂರೆನ್ಸ್ ಬಂದವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ಬಾರಿಗೆ ಈಗ ನಾಳೆ ನಾಡದ ನಮಗೆ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್ ಕ್ರೂಸರ್ ಇನ್ಶೂರೆನ್ಸ್ನವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಡಳಿತದವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ಎಷ್ಟು ನಮ್ಮ ಫಾರ್ಮರ್ಸಿಗೆ ಬೆನಿಫಿಟ್ ಮಾಡೋಕ್ಕಾಗತ್ತೆ ಅಂತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಅವರು ಒತ್ತಡ ಸರಿ ಅಂತ ಇಟ್ಕೊಳ್ಳೋಣ. ಸೊ ಅವರು ರೈತರ ಬಗ್ಗೆ ಮಾತಾಡ್ತಕ್ಕಂಥ ಅವ್ರ ಅರ್ಹತೆ ಇಲ್ಲ. ನಾವು ಭಾಳ ಸಲ ನೋಡಿದ್ದೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇಲ್ಲಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅದೇ ಕೌನ್ಸಿಲ್ನಲ್ಲಿ ಉಗ್ರಪ್ಪವ್ರು ಕೇಳಿದ್ರು, ರೈತರ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿ. ನಾನು ರೈತರ ಸಾಲ ಮನ್ನಾ ಮಾಡಕ್ಕೆ ನನ್ನ ಹತ್ರ ಕೌಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಹೇಳಿರ್ತಕ್ಕಂಥ ಇನ್ನು ದಾಖಲೆಲ್ಲಿದೆ. ಪ್ರಿಂಟಿಂಗ್ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಷಿನ್ ಇಲ್ಲ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. 12 ವರ್ಷ ಆಯಿತು ಕೇಂದ್ರದಲ್ಲಿ. ಮೊನ್ನೆ ತಾನು 16.5 ಲಕ್ಷ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ. ಸೊ ಇವರು ರೈತರ ಬಗ್ಗೆ ಕನ್ಸರ್ನ್ ತೋರಿಸ್ತಕ್ಕಂಥದ್ದು ಏನು ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ. ಅಷ್ಟೇ ಭಾಳ ಇದ್ದರೆ ವಿಶ್ವಗುರು ಹತ್ರ ರೊಕ್ಕ ಇಸ್ಕೊಂಬರಕ್ಕೆ ಹೇಳಿ. ಭಾಳ ವಿಶ್ವಗುರು, ಇಡೀ ಪ್ರಪಂಚಕ್ಕೆ ಭಾಳ ವಿಶ್ವಗುರು ಬಗ್ಗೆ ಇವ್ರು ಮಾತನಾಡ್ತಾರೆ. ವಿಶ್ವಗುರು ಹತ್ರ ಸ್ವಲ್ಪ ರೊಕ್ಕ ಇಸ್ಕೊಂಬಂದ್ರೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಾವು ಇಲ್ಲಿ ಹಿಂಗೆ ಹೇಳಿ ತಳ್ಳೆ ಆಗ್ತಕ್ಕಂಥದ್ದಲ್ಲ. ನಾವು ಸರ್ಕಾರದಲ್ಲಿದ್ದಾಗ ಸುಮಾರು 73,000 ಕೋಟಿ ರೈತ ಸಾಲ ಮನ್ನಾ ಮಾಡೀವಿ. UPA 1 UPA 2 ಇದ್ದಾಗ, ನಾವು ಕೇಂದ್ರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ಹಳೆಯ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮೇಳನೆ ಮಾಡಿದ್ದೀವಿ. ಸೊ ಆ ಥರದ್ದು ಹಲವಾರು ಉದಾಹರಣೆಗಳಿದ್ದಾವೆ. ನಾವು ಕೇಂದ್ರದಲ್ಲಿದ್ದಾಗ ನಾವು ಸಾಲ ಮನ್ನಾ ಮಾಡಿರ್ತಕ್ಕಂಥ, ರಾಜ್ಯದಲ್ಲಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಸೊ ನಾವು ಭಾಳಷ್ಟು ಸಲ ಮಾಡಿದ್ದೀವಿ. ಈ ಬಾರಿ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಪಾಠ ನಮಗೆ ಅವಶ್ಯಕತೆ ಅಂತ ಈ ಸಂದರ್ಭಕ್ಕೆ. ರೈತರ ಬೇಡಿಕೆ ಏನಿದೆ ಅದು ಸರಿ ಇದೆ.
ರೈತರ ಬೇಡಿಕೆ ಏನು ಕೇಳ್ತಾರೆ, ರೈತರ ಮುಖಂಡರು ಏನು ಕೇಳ್ತಿದ್ದಾರೆ, ಕರ್ನಾಟಕ ರಾಜ್ಯದ ರೈತರು ಏನು ಕೇಳ್ತಾರೆ, ಅದ್ರ ಬಗ್ಗೆ ನಾವು ಎಣ್ಣೆ ಪ್ರಶ್ನೆ ಇಲ್ಲ, ಅದ್ರ ಚರ್ಚೆ ನಾವು ಅವ್ರು ಏನು ಹೇಳ್ತಾರೆ ಅದನ್ನ ಒಪ್ತೀನಿ ನಾನು. ಆದರೆ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಏನು ಕೊಡಬೇಕೇನಿಲ್ಲ ಅಂತ ಇರ್ತಕ್ಕಂಥ. ಆದರೆ BJP ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಅದು ಹೇಳ್ತಿರೋದು. ಇಷ್ಟು ವರ್ಷ ಆಗಿತ್ತಲ್ಲ, ಕೇಂದ್ರದ ಪಾಲ 12 ವರ್ಷ ಆಗಿತ್ತದಲ್ಲ, ಇವ್ರು 10 ವರ್ಷ ಅಧಿಕಾರದಲ್ಲಿದ್ರಲ್ಲ. ಯಾರು BJP 10 ವರ್ಷ ಅಧಿಕಾರದಲ್ಲಿದ್ರು. ಸೊ ಅವರ ಅಧಿಕಾರದಲ್ಲಿದ್ದಾಗ 10 ವರ್ಷ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಎಷ್ಟು ಪರಿಹಾರ ಕೊಟ್ಟಿದ್ದಾರಂತೆ? ಫಸ್ಟ್ ನಾವು ಕೊಡ್ಬೇಕಂತ ಹೇಳ್ತಾರಲ್ಲ, ಇವ್ರು ಫಸ್ಟ್ ಎರಡು ಟೈಮ್ ಇವರಿದ್ದ ಸರ್ಕಾರದಲ್ಲಿ ಇವ್ರು ಎಷ್ಟು ಕೊಟ್ಟರಂತೆ ಅದನ್ನ ಕೇಳಿ ಅವರಿಗೆ. ಅವ್ರು ಪೊಲಟಾಗಿ ಕೇಳಿ, ಸರ್ ನೀವು 2 ಬಾರಿ ಸರ್ಕಾರದಲ್ಲಿದ್ರಿ, ಯಡಿಯೂರಪ್ಪ ಸಾಹೇಬ್ರಾದರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರಾದರು, ಸದಾನಂದ ಗೌಡರಾದರು, ಜಗದೀಶ್ ಶೆಟ್ಟರ್ ಆದರು, 4 ಚೀಫ್ ಮಿನಿಸ್ಟರ್ಗಳಾದರು. ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ರಾಜ್ಯಕ್ಕೆ ಎಷ್ಟು ರೊಕ್ಕ ತಂದು ಕೊಟ್ಟಿರಿ ಅಂತ ಕೇಳ್ರಿ, ಆಮೇಲೆ ಮುಂದೆ ಅಲ್ಲ ಖಂಡಿತವಾಗಲೂ ಕನ್ಸ್ಟೆಂಟ್ ಅಂತೂ ಇದೆ. ಇದು ಸುಮ್ಮನೆ ರಾಜಕೀಯವಾಗಿ ನಾನು ಮಾತನಾಡಕ್ಕೆ ಹೋಗಲ್ಲ. ಸೊ ನಾನು ಇಲ್ಲೇನು ಮಾತನಾಡಕ್ಕೆ ನನಗೆ ಕೂಡ ಲಿಮಿಟ್ ಇದೆ. ನಾವು ಲಿಮಿಟ್ ಮೀರಿ ಕೂಡ ಏನು ಜಾಸ್ತಿ ಮಾತಾಡಕ್ಕೆ ಬರಲ್ಲ. ಈ ಸಿಚುವೇಶನಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡಬೇಕು. ಗ್ರೌಂಡ್ ರಿಪೋರ್ಟ್ ಹೋಗಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿ. ಅಲ್ಲ, ಈ ರೈತ ಮುಖಂಡರುಗಳು ಏನು ಹೇಳಿದ್ದಾರೆ ಎಲ್ಲ ಬರ್ಕೊಂಡಿದ್ದೀವಿ. ಅವರು NDRF ನಾಮ್ಸ್ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ. ನೀವು NDRF ನಾಮ್ಸ್ನ ಚೇಂಜ್ ಮಾಡಿ, ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಏನು ಪರಿಹಾರ ಕೊಡ್ತಾ ಇದ್ದಾರೆ ಅದನ್ನು ಕಮ್ಮಿ ಆಗಿದೆ, ಅದನ್ನು ಜಾಸ್ತಿ ಮಾಡಬೇಕಂತದ್ದು ಒಂದು ಒತ್ತಡ. ಎರಡನೇದು ಇನ್ಶೂರೆನ್ಸ್ ಕ್ಲೇಮ್ನಲ್ಲಿ ನಮಗೆ ಜಾಸ್ತಿ ಮಾಡಿಸ್ಕೊಡಿ ಅಂತ ಹೇಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸರ್ಕಾರದ ಕೂಡ ಕ್ಲೇಮ್ ಜಾಸ್ತಿ ಮಾಡಿಕೊಡಿ ಅಂತ ಹೇಳ್ತಕ್ಕಂಥ 3 ಪ್ರಶ್ನೆಗಳು ಪ್ರಮುಖವಾಗಿ ಕಂಡು ಬರ್ತದೆ. ಅದನ್ನ ಹೇಳ್ತೀವಿ ಸರ್ಕಾರಕ್ಕೆ. ನಾವು ಅದನ್ನ ಹೇಳಿದ್ರೆ ರಾಜಕೀಯ ಆಗತ್ತೆ. ಈಗ ಇದು ಬೆಳೆ ವಿಮಾ ಕಂಪ್ನಿ ಇರ್ತಕ್ಕಂಥ ಯಾವು ಯಾರು ಕಂಟ್ರೋಲ್ನಾಗ ಇದಾವೆ? ಸುಮ್ಮನೆ ಹೇಳೋದು, ನಾವು ಮಾತನಾಡಿದ್ರೆ ರಾಜಕೀಯ ಆಗ್ಬಿಡ್ತದೆ. ಇವ್ರು ಅದ್ರ ಬಗ್ಗೆ ಒಂದು ಎಫರ್ಟ್ ಹಾಕೋದಿಲ್ಲ. ಇವರು ಕರೆಸ್ಬೋದಲ್ಲ. ಸುಮಾರು ನಾವು ಟೀಕೆ ಮಾಡ್ತಕ್ಕಂಥಲ್ಲ, ಕಳೆದ 2-3 ವರ್ಷದಿಂದ ಸಾವಿರಾರು ಕೋಟಿಗಳು ಇವು ಯಾವುದು ಇನ್ಶೂರೆನ್ಸ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಾ ಬೇಡ? ಇದ್ರ ಬಗ್ಗೆ ಏನು ಚರ್ಚೆ ಇರೋದು? ಇಂಥ ಪ್ರಶ್ನೆಗಳು ಕೇಳೋದು ನಮಗೆ ಹೇಳ್ಬಿಡೋದು. ಇವರಿಗೂ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಇನ್ಶೂರೆನ್ಸ್ ಕಂಪ್ನಿಗಳು ದೇಶದಲ್ಲಿ ಸಾವಿರಾರು ಕೋಟಿ ಲಾಭಗಳು ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಎಲ್ಲ ನಾವು ಪಾರ್ಲಿಮೆಂಟಾಗಿ ಚರ್ಚೆ ಮಾಡಿದ್ದೀರಾ? ಅವಕಾಶ ಮಾಡಿಕೊಟ್ಟಿದ್ದೀರಾ ಯಾರಿಗೆ ಪಾರ್ಲಿಮೆಂಟ್ ಚರ್ಚೆ ಮಾಡೋಕ್ಕೆ? ಸೊ ನಾನು ರಾಜಕೀಯವಾಗಿ ಈಗ ಮಾತನಾಡಕ್ಕೆ ಹೋಗೋದಿಲ್ಲ, ಇದು ಟೈಮು ಸರಿಯಲ್ಲ. ಇವಾಗ ಇರ್ತಕ್ಕಂಥದ್ದು ರೈತರ ವಿಷಯ ಇದೆ. ರೈತರು ನಮ್ಮ ಕಡೆಯಿಂದ, ನಮ್ಮ ಸರ್ಕಾರದಿಂದ ಏನು ಅನುಕೂಲ ಆಗಬೇಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಇನಿಷಿಯೇಟಿವ್ ನಾವು ತೊಗೊಂಡ್ರು ಕೂಡ ಕಂಡೀಷನ್ಸ್ಗಳು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆನೆಸ್ಟ್ಲಿ, ಈವನ್ ಇಫ್ ಯು ವಾಂಟ್ ಟು ಟ್ರೈ, ದರ್ ಇಸ್ ಅ ಲಿಮಿಟೇಷನ್ ಟು ಇಟ್. ಕರೆಸ್ಬೋದು, ಕುಂದಿರ್ಸ್ಬೋದು, ಮಾತಾಡ್ಬೋದು. ಯಾವ ಸರ್ವೆ ನಂಬರ್ ಚೆಕ್ ಮಾಡ್ಬೇಕು, ಯಾವ ಸರ್ವೆ ನಂಬರ್ ಚೆಕ್ ಮಾಡಬಾರ್ದು, ಯಾವ್ದು ಹೋಬಳಿ ಚೆಕ್ ಮಾಡ್ಬೇಕಂತಕ್ಕದೆಲ್ಲ ಆನ್ಲೈನು ಮಾಡೋದು. ಯಾರು ಆನ್ಲೈನು? ಟೆಂಡರ್ ಕ್ರೈಟೀರಿಯಾ ನಡೆಯೋದು ಇಲ್ಲಲ್ಲ. ಯಾರು ಕ್ರೈಟೀರಿಯಾ ಕಂಡೀಷನ್ಸ್ ಯಾರು ಕ್ವಾಲಿಫೈ ಮಾಡ್ತಾರೆ ನಮ್ಮ ಕಂಟ್ರೋಲ್ನಾಗ ಇರಲ್ಲ. ಅಲ್ಲ, ವಿ ವಿಲ್ ನಾಟ್ ಜಸ್ಟ್ ಪ್ಲೇ ದಿಸ್ ಗೇಮ್. ಇದು ಬಿಟ್ಬಿಡೋಣ. ಈಗ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಸ್ ದಿಸ್ ಓನ್ಲಿ ಮಾಡೋಣ. ಅದು ಮುಂದೆ ಇನ್ನೊಂದ್ಸಲಿ ಚರ್ಚೆ ಮಾಡೋಣ ಡೀಪಾಗಿ.